ಎಲ್ಲರ ಚಿತ್ತ ಈಗ ಮಂಡ್ಯ ಲೋಕಸಭೆಯತ್ತ ಗಮನ ಹರಿದಿದೆ. ಕಾರಣ ಕಳೆದ ಬಾರಿ ಸಂಸದೆ ಸುಮಲತಾ ಅಂಬರೀಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ಬಿರುಸಿನ ಪೈಪೋಟಿ ಏರ್ಪಟ್ಟಿತ್ತು. ಈ ಬಾರಿ ರಾಜಕೀಯ ಚದುರಂಗದ ಆಟ ಪ್ರಾರಂಭವಾಗಿದೆ. ಕುಮಾರಸ್ವಾಮಿ ಅಥವಾ ಅವರ ಪುತ್ರ ಮಂಡ್ಯದಿಂದ ಸ್ಪರ್ಧಿಸುವುದು ಬಹುತೇಕ ಖಚಿತ ಎನ್ನುವ ಮಾತು ಹಿಂದಿನಿಂದಲೂ ಇತ್ತು. ಆದರೆ ಸುಮಲತಾ ದೆಹಲಿ ಮಟ್ಟದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಪ್ರಯತ್ನಿಸುತ್ತಿರುವುದು ಮತ್ತು ಸ್ಥಳೀಯ ಬಿಜೆಪಿ ನಾಯಕರು ಕ್ಷೇತ್ರವನ್ನ ಬಿಟ್ಟು ಕೊಡಬಾರದೆನ್ನುವ ಹಠಕ್ಕೆ ಬಿದ್ದಿರುವುದು ದಳಪತಿಗಳಿಗೆ ಅಲ್ಲಲ್ಲಿ ಚಿಂತೆ ಕಾಡ್ತಿದೆ. ಆದರೆ ಅವೆಲ್ಲ ಗೊಂದಲಗಳನ್ನು ಪಕ್ಕಕ್ಕೆ ಸರಿಸಿ ಜೆಡಿಎಸ್ ಅಭ್ಯರ್ಥಿಗಳೇ ಇಲ್ಲಿಂದ ಕಣಕ್ಕಿಳಿಯುವುದು ನಿಶ್ಚಿತ ಎನ್ನುವ ಮಾತು ಬಲವಾಗಿ ಕೇಳಿ ಬರ್ತಾ ಇದೆ. ಅದು ನಿಖಿಲ್ ಕುಮಾರಸ್ವಾಮಿಯೋ ಅಥವಾ ಕುಮಾರಸ್ವಾಮಿಯೋ ಅದು ಸದ್ಯದಲ್ಲೇ ನಿರ್ಧಾರವಾಗಲಿದೆ. ಫೆಬ್ರವರಿ 19ರಿಂದ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಜಿಲ್ಲಾ ಪ್ರವಾಸ ಆರಂಭಿಸಲಿದ್ದಾರೆ. ಸೋತ ನೆಲದಿಂದಲೇ ಗೆಲ್ಲಬೇಕು ಎನ್ನುವ ಉದ್ದೇಶವನ್ನ ನಿಖಿಲ್ ಇಟ್ಟುಕೊಂಡಿದ್ದಾರೆ. ಮದ್ದೂರಿನಿಂದ ಅವರು ಪ್ರವಾಸ ಆರಂಭಿಸಿದ್ದಾರೆ. ಅವರು ಪ್ರವಾಸ ಮಾಡ್ತಾರೆ ಅಂದರೆ ಅವರೇ ಅಭ್ಯರ್ಥಿಯಾಗಬೇಕು ಎಂದೇನಿಲ್ಲ. ಅವರು ಕುಮಾರಣ್ಣ ಅಥವಾ ದೇವೇಗೌಡರು ಈ ಮೂವರಲ್ಲಿ ಒಬ್ಬರು ಸ್ಪರ್ಧಿಸಬಹುದೆಂದು ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಡಿ ರಮೇಶ್ ಹೇಳಿದ್ದಾರೆ.